ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ನಾರಾಯಣ್ ಮದ್ಗಿಲ, ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್, ಆಯುರ್ವೇದಿಕ್ ಕನ್ಸಲ್ಟೆಂಟ್, ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ಇವತ್ತು ಏನಂದರೆ ನ್ಯೂ ಇಯರ್ ಅಪ್ರೋಚ್ ಆಗ್ತಾ ಇದ್ದೀವಿ. ಇನ್ನು ಒಂದು 5-6 ದಿವಸನಲ್ಲೇ 2025ನಲ್ಲಿ ತಾವು ಎಂಟ್ರಿ ಮಾಡ್ತೇವೆ. ಸೊ ಫಸ್ಟ್ ಆಫ್ ಆಲ್ ಎಲ್ಲರಿಗೆ ಹೊಸ ವರ್ಷ ಒಂದು ಹೆಲ್ದಿ ಇಯರ್ ಆಗಲಿ, ಒಂದು ಒಳ್ಳೆಯದು ತಮ್ಮ ಲೈಫ್ನಲ್ಲಿ ಪ್ರೋಗ್ರೆಸ್ ಆಗಲಿ. ಸೊ ನ್ಯೂ ಇಯರ್ ನಾವು ಬಂದಾಗ ತುಂಬ ಜನ ಏನು ಮಾಡ್ತಾರೆ, ಹೊರಗಡೆ ಏನಾದರೂ ಟ್ರಿಪ್ ಹೋಗಬೇಕು, ಹೋಟೆಲ್ಸ್ ಹೋಗಬೇಕು, ರೆಸಾರ್ಟ್ಸ್ ಹೋಗಬೇಕು. ಅದು ಹಸ್ಬೆಂಡ್ ವೈಫ್ ಇರ್ಬೋದು ಅಥವಾ ಕಪಲ್ಸ್ ಇರ್ಬೋದು. ಸೊ ಈ ಪರ್ಟಿಕ್ಯುಲರ್ ಮೂಮೆಂಟ್ನಲ್ಲಿ ನಾನು ಒಳ್ಳೆ ಸೆಕ್ಸ್ ಹೇಗೆ ಮಾಡಲಿ, ಅದರ ಸೆಕ್ಸ್ ಜೊತೆಗೆ ಮತ್ತು ಬೇರೆ ಏನೇನು ಪ್ರಿಕಾಷನ್ಸ್ ನಾನು ತೊಗೋಬೇಕು, ಏನಾದರೂ ಹೊಸ ನ್ಯೂ ಲೊಕೇಶನ್ ಅಥವಾ ನ್ಯೂ ಡೆಸ್ಟಿನೇಷನಲ್ಲಿ ಹೋದ್ಮೇಲೆ ಅಂತ ಈ ಪರ್ಟಿಕ್ಯುಲರ್ ಎಲ್ಲ ವಿಷಯ ಬಗ್ಗೆ ದೀರ್ಘವಾಗಿ ಮಾತಾಡ್ತೀನಿ. ಈ ವಿಷಯ ಏನಿದೆಯಲ್ಲ ತಮಗೆ ಯೂಟ್ಯೂಬ್ನಲ್ಲಿ ಯಾವ ಪರ್ಟಿಕ್ಯುಲರ್ ಚಾನಲ್ನೂ ಸಿಗಲ್ಲ. ಸೊ ಈ ವಿಡಿಯೋ ಲಾಸ್ಟ್ವರೆಗೆ ನೋಡಿ. ಇಫ್ ಇನ್ ಕೇಸ್ ತಾವು ಇನ್ನವರೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಯಾಕಂದರೆ ಸೆಕ್ಸ್ ರಿಲೇಟೆಡ್ A to Z ಇನ್ಫಾರ್ಮೇಷನ್ ಈ ಚಾನಲ್ ಮೇಲೆ ಅವೈಲೇಬಲ್ ಇರುತ್ತೆ. ಸೊ ನಮಸ್ತೆ. ಸೊ ಹೊಸ ವರ್ಷ ಲೈಫ್ನಲ್ಲಿ ಏನೋ ಹೊಸ ಸಾಧನೆ ಮಾಡಬೇಕು, ಏನೋ ಹೊಸ ಅಚೀವ್ಮೆಂಟ್ ಮಾಡಬೇಕು. ಮೇ ಬಿ 2024 ಸ್ವಲ್ಪ ಜನರಿಗೆ ಚೆನ್ನಾಗಿದೆ, ಸ್ವಲ್ಪ ಜನರಿಗೆ ಏನೋ ಸ್ವಲ್ಪ ರೋಲರ್ ಕೋಸ್ಟರ್ ರೈಡ್ ಥರ ಏನೋ ಡಿಫಿಕಲ್ಟೀಸು ಅದು ಇದು. ಸೊ ಸಮ್ಹೌ ಇದು ಇಯರ್ ಎಂಡ್ಗೆ ಎಲ್ಲಾದರೂ ಒಂದು ಬೇರೆ ಲೊಕೇಶನಲ್ಲಿ ಹೋಗ್ಬಿಟ್ಟು, ಬೇರೆ ಏರಿಯಾನಲ್ಲಿ, ಬೇರೆ ಹೋಟೆಲ್ಸ್ನಲ್ಲಿ ಹೋಗ್ಬಿಟ್ಟು ಒಂದು 3-4 ದಿನ ಅಲ್ಲೇ ಕಳ್ಕೊಂಡು ಬಂದರೆ ಏನಪ್ಪ ಒಂದು 2025ಗೆ ಒಂದು ಹೊಸ ಫ್ರೆಶ್ ಸ್ಟಾರ್ಟ್ ಮಾಡೋ ಅಂತ ತುಂಬ ಕಪಲ್ಸ್ದು ಅಥವಾ ಹಸ್ಬೆಂಡ್ ವೈಫ್ದು ಒಂದು ಪ್ಲ್ಯಾನ್ ಇರುತ್ತೆ. ಸೊ ಫಸ್ಟ್ ಆಫ್ ಆಲ್ ನಾನು ಎಲ್ಲೋ ಒಂದು ಹೊಸ ಡೆಸ್ಟಿನೇಷನಲ್ಲಿ ಹೋದ್ಮೇಲೆ ನಾನು ಏನೇನು ಪ್ರಿಕಾಷನ್ಸ್ ತೊಗೋಬೇಕು. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್, ತಾವು ಯಾವುದೋ ಹೋಟೆಲ್ಸ್ ಹೋಗಲಿ, ರೆಸಾರ್ಟ್ಸ್ ಹೋಗಲಿ, ಎಲ್ಲೋ ಹೋಗ್ತಾ ಇದ್ದರೆ ಯಾವುದೋ ಒಂದು ನೋನ್ ಸರ್ಕಲ್ ಥ್ರೂ ಹೋಗಿ. ಅಂದರೆ ಫಾರ್ ಎಕ್ಸಾಂಪಲ್ ತಾವು ಗೋವಾಗೆ ಹೋಗ್ತಾ ಇದ್ದೀರಾ ಅಂತ ತಿಳ್ಕೊಳ್ಳಿ. ಗೋವಾನಲ್ಲಿ ತಮ್ಮ ಯಾರಾದರೂ ಫ್ರೆಂಡ್ ಇರ್ತಾರೆ ಅಥವಾ ಮುಂಚೆ ಯಾರಾದರೂ ಹೋಗಿ ಬಂದಿದ್ದಾರೆ, ಅವರಿಗೆಲ್ಲ ಯಾರಾದರೂ ಹೋಟೆಲ್ಸು, ರೆಸಾರ್ಟ್ ನಡೆಸೋರು, ಓನರು ಅಥವಾ ಮ್ಯಾನೇಜರ್ ಯಾರಾದರೂ ಪರಿಚಯ ಇದ್ದರೆ ಕಾಂಟ್ಯಾಕ್ಟ್ಸ್ ಥ್ರೂ ಹೋಗಿ. ಒಂದು ಫ್ರಾಡ್ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ, ಓವರ್ ಪ್ರೈಸಿಂಗ್ ಅದು ಕಡಿಮೆ ಆಗುತ್ತೆ. ವೆರಿ ಸೇಮ್ ಟೈಮ್ ಸೇಫ್ಟಿ ಈಸ್ ಇಂಪಾರ್ಟೆಂಟ್. ಯಾಕಂದರೆ ತಾವು ಯಾವುದೋ ಒಂದು ಅನ್ನೋನ್ ಲೊಕೇಶನ್ ಹೋದ್ಮೇಲೆ, ಎಷ್ಟೋ ಸರ್ತಿ ಪಾರ್ಟ್ನರ್ ಜೊತೆಗೆ ತಾವು ಹೋದ್ಮೇಲೆ ಸೇಫ್ಟಿ ಇದೆ ಪ್ರೈಮರಿ ಕನ್ಸರ್ನ್. ಯಾಕಂದರೆ ಅಲ್ಲಿ ಹೋಗ್ತೀರಾ, ಎಷ್ಟೋ ಜನ ಇವಾಗ ನ್ಯೂ ಇಯರ್ ಟೈಮ್ನಲ್ಲಿ ಡ್ರಿಂಕ್ಸ್ ಮಾಡೋರು ಇರ್ತಾರೆ, ಡ್ರಗ್ಸ್ ತೊಗೊಳ್ಳೋರು ಇರ್ತಾರೆ. ಅವರು ಮತ್ತೊಂದು ವೈಫ್ನ ಅಥವಾ ಪಾರ್ಟ್ನರ್ನ ಕರ್ಕೊಂಡು ಹೋದರೆ ಸೇಫ್ಟಿ ಇಂಪಾರ್ಟೆಂಟು. ಸೊ ಅದಕ್ಕೆ ಒಂದು ನೋನ್ ಸರ್ಕಲ್ದಿಂದ ಅಪ್ರೋಚ್ ಮಾಡಿಬಿಟ್ಟು ರೆಸಾರ್ಟ್ ಅಥವಾ ಹೋಟೆಲ್ ಬುಕ್ ಮಾಡಿ. ಯಾವುದೋ ಆನ್ಲೈನ್ ಪ್ಲಾಟ್ಫಾರ್ಮಿಂದ ಬುಕ್ ಮಾಡಿಬಿಟ್ಟು ಅಲ್ಲಿ ಹೋದ್ಮೇಲೆ ಅದು ಒಂದು ಬೇರೆ ಏನಾಗುತ್ತೆ. ಸೊ ಮುಂಚೆ ಯಾರಾದರೂ ಒಂದು ಒಳ್ಳೆ ರಿವ್ಯೂಸ್ ಕೊಟ್ಟಿದ್ದಾರೆ ಅಥವಾ ಒಳ್ಳೆ ಅಲ್ಲಿ ಹೋಗ್ಬಿಟ್ಟು ಅವ್ರ ಬಗ್ಗೆ, ಆ ರೆಸ್ಟೋರೆಂಟ್ಸ್ ಬಗ್ಗೆ, ಆ ಹೋಟೆಲ್ಸ್ ಬಗ್ಗೆ, ಆ ರೆಸಾರ್ಟ್ಸ್ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ದೀರಾದ್ರೆ, ಅಲ್ಲಿ ಯಾರಾದರೂ ಪರ್ಸನ್ ಹೋಗಿ ಉಳಿದಿದ್ದಾರೆ ಅಂದರೆ ಅವ್ರ ಥ್ರೂನೇ ಹೋಗಿ. ಒಂದು ಎರಡನೇದು, ಅಲ್ಲಿ ಹೋದ್ಮೇಲೆ ಫಸ್ಟ್ ಆಫ್ ಆಲ್ ತಮಗೇನಾದ್ರೂ ಸಸ್ಪಿಷಿಯಸ್ ಏನಾದರೂ ಅನಿಸ್ತಿದೆಯಾ, ಇಲ್ಲ ತಾವು ಇದೇ ರೂಮ್ ತೊಗೋಬೇಕು, ಇದೇ ರೂಮ್ನಲ್ಲಿ ಹೋಗ್ಬೇಕಂತ ಆ ಥರ ಏನಾದರೂ ಹೇಳ್ತಿದ್ದಾರೆ, ಫಸ್ಟ್ ಆಫ್ ಆಲ್ ಅಲ್ಲಿ ಹೋಗ್ಬಿಟ್ಟು ಕ್ಯಾಮೆರಾಸ್ ಏನಾದರೂ ಇದೆಯಾ, ಅದು ತಾವು ರೂಮ್ನಲ್ಲಿ ಇರ್ಬೋದು ಅಥವಾ ಬಾತ್ರೂಮ್ನಲ್ಲಿ ಇರ್ಬೋದು, ಅದು ಸ್ವಲ್ಪ ಕರೆಕ್ಟಾಗಿ ಚೆಕ್ ಮಾಡಬೇಕು. ಯಾಕಂದರೆ ಇವತ್ತು ನಾಳೆ ತುಂಬ ಜನ ಇದರ ರೆಸ್ಟೋರೆಂಟ್ದವ್ರು ಮಾಡೋಲ್ಲ ಹೇಳ್ತಾ ಇಲ್ಲ, ಬಟ್ ತುಂಬ ಜನ ಏನು ಮಾಡ್ತಾರೆ, ಸ್ಟಾಫ್ ಸಮ್ಟೈಮು ಏನೋ ಈ ಥರ ವೀಡಿಯೋಸ್ ಮಾಡಿಬಿಟ್ಟು ಅನ್ನೆಸೆಸರಿ ಬ್ಲ್ಯಾಕ್ ಮೇಲಿಂಗ್ ಮಾಡೋದು, ಅನ್ನೆಸೆಸರಿ ಎಕ್ಸ್ಪ್ಲಾಯ್ಟೇಷನ್ ಮಾಡೋದು. ನಿಮ್ಮದು ನ್ಯೂಡ್ ಫಿಲ್ಮ್ಸ್ ನನ್ನ ಹತ್ರ ಇದೆ ಅಥವಾ ತಮ್ಮ ಮಾಡಿದ ಇಂಟರ್ಕೋರ್ಸು ಕ್ವೈಟಸ್ದು ಅದು ನನ್ನ ಹತ್ರ ಪ್ರೈವೇಟ್ ವೀಡಿಯೋಸ್ ಇದೆ ಅಂತ ಈ ಥರ ನಿಮಗೆ ಬ್ಲ್ಯಾಕ್ ಮೇಲಿಂಗ್ ಮಾಡೋ, ಎಕ್ಸ್ಪ್ಲಾಯ್ಟ್ ಮಾಡೋ ಜನನೂ ಇರ್ತಾರೆ. ಅದಕ್ಕೆ ಅದೂ ಒಂದು ಎಚ್ಚರಿಕೆ. ಅದರ ಜೊತೆಗೆ ಯಾವಾಗ ತಾವು ಅಲ್ಲಿ ಪರ್ಟಿಕ್ಯುಲರ್ ಏರಿಯಾನಲ್ಲಿ ಹೋಗ್ತೀರಾ, ನಿಮಗೆ ಒಂದು ಪಾಸಿಟಿವ್ ವೈಬ್ಸ್ ಬರ್ತಾ ಇದೆ, ಪಾಸಿಟಿವ್ ವೈಬ್ರೇಷನ್ಸ್ ಇದೆ, ನಾನು ಇಲ್ಲಿ ಆರಾಮಾಗಿ 2 ದಿನ 3 ದಿನ ಸ್ಟೇ ಮಾಡ್ಬೋದು, ನನಗಾಗಲಿ ನನ್ನ ಪಾರ್ಟ್ನರ್ಗಾಗಿ. ಅಥವಾ ಫಾರ್ ಎಕ್ಸಾಂಪಲ್ ತಾವು ಮಕ್ಕಳ ಜೊತೆಗೆ ಹೋದರೆ ಮಕ್ಕಳಿಗೆ ನನಗೆ ಯಾವುದೋ ರೀತಿ ಹಾರ್ಮ್ ಇಲ್ಲ ಅಂದ್ರೇ ಆ ಜಾಗನಲ್ಲಿ ಉಳಿಬೇಕು. ಇಲ್ಲಾಂದರೆ ಬೆಟರ್ ಯಾವುದೋ ಬೇರೆ ಆಪ್ಷನ್ನ ನೋಡ್ಕೋಬೇಕು. ಯಾಕಂದರೆ ಸೇಫ್ಟಿ ಇಲ್ಲ ಅಂದರೆ ಅಲ್ಲಿ ಉಳಿಯೋದ್ರಲ್ಲಿ ಮೀನಿಂಗ್ ಇಲ್ಲ. ಸೊ ಇದು ಒಂದು ಪ್ರಿವೆಂಟಿವ್ ಆಸ್ಪೆಕ್ಟ್. ಇವಾಗ ಕಮ್ ಟು ದ ಸೆಕ್ಸ್ನಲ್ಲಿ ಫಾರ್ ಎಕ್ಸಾಂಪಲ್ ಇವಾಗ ತಾವು ಹಸ್ಬೆಂಡ್ ವೈಫ್ ಇದ್ದೀರಾ ಅಂತ ತಿಳ್ಕೊಳ್ಳಿ. ಇಫ್ ಇನ್ ಕೇಸ್ ತಾವು ಹೋಗ್ತಾ ಇದ್ದೀರಾ, ಒಂದು ಒಳ್ಳೆಯ ಜಾಗನಲ್ಲಿ ಹೋಗೋದು ಉದ್ದೇಶ ಏನಂದರೆ ಒಂದು ಹಸ್ಬೆಂಡ್ ವೈಫ್ ಒಬ್ಬರೊಬ್ಬರಿಗೆ ಟೈಮ್ ಕೊಡಬೇಕು ಅಥವಾ ಕಪಲ್ಸ್ ಒಬ್ಬರ ಜೊತೆ ಟೈಮ್ ಕೊಡಬೇಕು. ಆ ಟೈಮ್ನಲ್ಲಿ ಇಫ್ ಇನ್ ಕೇಸ್ ಯು ಆರ್ ಪ್ಲ್ಯಾನಿಂಗ್ ಫಾರ್ ಎ ಬೇಬಿ ವಿತೌಟ್ ಪ್ರೊಟೆಕ್ಷನ್ ತಾವು ಸೆಕ್ಸ್ ಮಾಡ್ಬೋದು. ಬಟ್ ಇದು ಸದ್ಯಕ್ಕೆ ಬೇಬಿದೇನು ಪ್ಲ್ಯಾನ್ ಇಲ್ಲ ಅಥವಾ ತಾವು ಹೊಸ ಕಪಲ್ಸ್ ಇದ್ದೀರಾ, ಏನೋ ಮ್ಯಾರೇಜ್ ಇಲ್ಲ, ಬೇಬಿದು ಪ್ಲ್ಯಾನ್ ಇಲ್ಲ ಅಂದರೆ ಪ್ರೊಟೆಕ್ಷನ್ ತಾವು ಜೊತೆಗೆ ತೊಗೊಂಡೋಗಿ. ಕೊಂಡೋಮ್ಸ್ ಇರ್ಬೋದು,
ತಮ್ಮ ಬ್ಯಾಗ್ನಲ್ಲಿ ಫಸ್ಟ್ ಆಫ್ ಆಲ್ ಬಟ್ಟೆ ಹಾಕುವಾಗ ಅದ್ರ ಜೊತೆಗೆ ಇದನ್ನು ಕ್ಯಾರಿ ಮಾಡಿ. ಯಾಕಂದರೆ ಅದು ಲಾಸ್ಟ್ ಮೂಮೆಂಟ್ನಲ್ಲಿ ಅಲ್ಲಿ ಮೂಮೆಂಟ್ ಆಯಿತು, ಮೂಡ್ ಆಯಿತು, ನಾನು ಮೆಡಿಕಲ್ ಹೋಗ್ಬಿಟ್ಟು ಕೊಂಡಮ್ ತೊಗೊಂಡು ಬರ್ತೀನಿ ಅಂತ ಆಪ್ಷನ್ಸ್ ಇರಲ್ಲ. ಇರಲಿ ಬಿಡು ಇವಾಗ ಮಾಡೋಣ ಅಂದರೆ ಆ ಟೈಮ್ನಲ್ಲಿನೇ ಗರ್ಭಧಾರಣೆ ಆಗ್ಬೋದು. ಅದಕ್ಕೆ ಸ್ವಲ್ಪ ಸೇಫ್ಟಿ ಮೆಜರ್ಸ್ನಲ್ಲಿ ಕೊಂಡೋಮನ್ನು ಜೊತೆಗೆ ಇಟ್ಕೊಳ್ಳಿ. ಅದರ ಜೊತೆಗೆ ಇವಾಗ ಅಲ್ಲಿ ಹೋಗ್ತಿದ್ದೀರಾ ಅಂತ ತಿಳ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ಗೋವಾ ಹೋಗ್ತಾಯಿದ್ದೀರಾ, ಆವಾಗ ಸ್ವಲ್ಪ ಅಲ್ಲಿ ಫಂಕಿ ಟೈಪ್ ಹೋಗಬೇಕು. ನೀವು ಬರೀ ಟ್ರೆಡಿಷ್ನಲ್ ವೇರ್ನಲ್ಲಿ ಹೋದರೆ ಮೇ ಬಿ ಆ ಪರ್ಟಿಕ್ಯುಲರ್ ಮೂಮೆಂಟ್ನ ಅಷ್ಟೇ ಎಂಜಾಯ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಸ್ವಲ್ಪ ಒಳ್ಳೆ ರೀತಿ ಪ್ರಿಪ್ರೇಷನ್ ಮಾಡಿ ಆ ಥರನೇ ಟೀ ಶರ್ಟ್ಸು, ಸ್ಕರ್ಟ್ಸು, ಶಾರ್ಟ್ಸು, ಪ್ಯಾಂಟ್ಸು, ಇನ್ನರ್ಸು, ಕಲರ್ಫುಲ್ ಇನ್ನರ್ಸು, ನೀವು ಅಂಡರ್ ಗಾರ್ಮೆಂಟ್ಸ್ನ ಒಳ್ಳೆ ರೀತಿ ಒಂದು ಅಟ್ರಾಕ್ಟಿವ್ ಕಾಣಿಸೋ ಥರ ಆ ಥರ ಪರ್ಚೇಸ್ ಮಾಡಿ. ಜೊತೆಗೆ ಪರ್ಫ್ಯೂಮ್ಸ್ ತೊಗೊಂಡೋಗಿ. ಯಾಕಂದರೆ ತಾವೆಷ್ಟು ಒಳ್ಳೆ ಸ್ಮೆಲ್ ತಮ್ಮ ಬಾಡಿದಿಂದ ಫ್ರಾಗ್ರೆನ್ಸ್ ಬರುತ್ತೆ ಅಷ್ಟೇ ಪಾರ್ಟ್ನರ್ ತಮಗೆ ಹತ್ತಿರ ಬೇಗ ಬರ್ತಾರೆ. ವೆರಿ ಸೇಮ್ ಟೈಮ್ ಓರಲ್ ಕ್ಯಾವಿಟಿನ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳಿ, ಬ್ರಷ್ ಎಲ್ಲ ಕರೆಕ್ಟಾಗಿ ಮಾಡ್ಕೊಳ್ಳಿ. ಎಷ್ಟೈತೆ ಅಷ್ಟು ಸಾಧ್ಯವಾದರೆ ಇಫ್ ಇನ್ ಕೇಸ್ ತಮ್ಮ ಪಾರ್ಟ್ನರ್ ಜೊತೆಗೆ ಡ್ರಿಂಕ್ಸ್ ಕಂಫರ್ಟೇಬಲ್ ಇದ್ದರೆ ಮಾಡಿ. ಅದರ್ವೈಸ್ ತಮ್ಮ ಪಾರ್ಟ್ನರ್ಗೆ ಅನಿಸುತ್ತೆ ಡ್ರಿಂಕ್ ಬೇಡ ಅಂದರೆ ಬೆಟರ್ ಟು ಅವಾಯ್ಡ್. ಯಾಕಂದರೆ ಒಂದೊಂದು ಸತಿ ಏನಾಗುತ್ತೆ, ನಾವು ಡ್ರಿಂಕ್ಸ್ ಒಳಗಡೆ ಹೋದ್ಮೇಲೆ ನಮ್ಮ ಮೈಂಡ್ ಒಂದೊಂದು ಸತಿ ಬಿಯಾಂಡ್ ಲಿಮಿಟೇಷನ್ಸ್ ಹೋಗೋದು ಪ್ರಯತ್ನ ಮಾಡುತ್ತೆ. ಅದರಿಂದ ನಮಗಾಗಲಿ ನಮ್ಮ ಫ್ಯಾಮಿಲಿಗಾಗಲಿ ಯಾವುದೋ ರೀತಿ ಸ್ವಲ್ಪ ಅದರದ್ದು ಅಡ್ಡ ಪರಿಣಾಮ ಬರ್ಬೋದು. ಅದಕ್ಕೆ ಎಷ್ಟೈತೆ ಅಷ್ಟು ಡ್ರಿಂಕ್ಸ್ನ ಅವಾಯ್ಡ್ ಮಾಡಿ. ಫಾರ್ ಅಕೇಜ್ನಲ್ ವೈನ್ಸು ಆ ಥರ ಏನಾದ್ರು ತೊಗೊಳ್ತೀವಿ ಅಂದರೆ ಲಿಮಿಟೆಡ್ ಫಾರ್ಮ್ನಲ್ಲಿ ತೊಗೋಬೋದು. ಗೋವಾಗೆ ಹೋದರೆ ಹೈಡ್ರೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಸಮುದ್ರದ ಪಕ್ಕ ಇದ್ದ ಕಡೆಯಿಂದ ಹ್ಯೂಮಿಡಿಟಿ ಜಾಸ್ತಿ ಇರುತ್ತೆ. ನೀರು ಚೆನ್ನಾಗಿ ಕುಡಿತಾ ಇರಬೇಕು. ಆಮೇಲೆ ಹಣ್ಣುಗಳು, ಫ್ರೂಟ್ಸ್ಗಳು ಚೆನ್ನಾಗಿ ತೊಗೋಬೇಕು. ಈಜಿಲಿ ಸಾಫ್ಟ್ ಡೈಜೆಸ್ಟೇಬಲ್ ಫುಡ್ ತೊಗೋಬೇಕು. ಜೊತೆಗೆ ಆ ಪರ್ಟಿಕ್ಯುಲರ್ ಏರಿಯಾನಲ್ಲಿ ಏನೇನು ವಿಶೇಷವಾದ ಫುಡ್ ಇದೆ, ಈಗ ತಾವು ಇಫ್ ಇನ್ ಕೇಸ್ ತಾವು ಫಿಶ್ ಫುಡ್ ತಿನ್ನೋರು ಇದ್ದೀರಿ, ನಾನ್ ವೆಜ್ ತಿಂತೀರಾ, ಆ ಪರ್ಟಿಕ್ಯುಲರ್ ಏರಿಯಾನಲ್ಲಿ ಏನಾದರೂ ಪರ್ಟಿಕ್ಯುಲರ್ ಫಿಶ್ ಆ ಥರ ಕೊಡ್ತಾರೆ ಅಂದರೆ ದಯವಿಟ್ಟು ಅದನ್ನು ಟ್ರೈ ಮಾಡಿ. ಯಾಕಂದರೆ ಲೈಫ್ನಲ್ಲಿ ಏನಂದರೆ ಅದೇ ಡೈಲಿ ರುಟೀನ್ ಇರ್ಬೋದು. ಇದ್ದಿದ್ದು ರುಟೀನ್ನಲ್ಲಿ ಸ್ವಲ್ಪ ಏನಾದರೂ ನಾವು ಚೇಂಜಸ್ ಮಾಡ್ತಾ ಇರಬೇಕು. ಏನೋ ಒಂದು ಹೊಸ ಒಂದು ಬಾಡಿನಲ್ಲಿ ಎಕ್ಸ್ಪೆರಿಮೆಂಟ್ ಮಾಡೋದಿರಬಹುದು. ಒಂದು ಕ್ಯಾಪ್ ತೊಗೊಳ್ಳಿ, ವೈಫ್ನ ಏನಾದರೂ ಒಂದು ಗಿಫ್ಟ್ ಕೊಡಿ. ಫೀಮೇಲ್ಸ್ ಹೇಗಿರ್ತಾರೆ ಅಂದರೆ ಅವ್ರಿಗೆ ಎಷ್ಟು ಗಿಫ್ಟ್ ಕೊಡ್ತಾ ಇರ್ತೀರಲ್ಲ ಅವ್ರು ಅಷ್ಟೇ ಹ್ಯಾಪಿ ಆಗ್ತಾರೆ. ಅವ್ರು ಎಷ್ಟು ಹ್ಯಾಪಿ ಆಗ್ತೀರೋ ಅಷ್ಟು ಒಳ್ಳೆ ಸೆಕ್ಸ್ ಆಗುತ್ತೆ. ಮತ್ತು ಸೆಕ್ಸ್ನಲ್ಲಿ ಪಾರ್ಟಿಸಿಪೇಷನ್ ಮಾಡುವಾಗ ಡೈರೆಕ್ಟ್ ಇಮಿಡಿಯೇಟ್ಲಿ ಮೆನ್ ಸೆಕ್ಸ್ಗೆ ಹೋಗಬೇಡಿ. ಫಸ್ಟ್ ಸ್ವಲ್ಪ ಮಾತಾಡಿ, ಸ್ವಲ್ಪ ಡರ್ಟಿ ಟಾಕ್ ಇರಲಿ, ಅದ್ರ ಮೇಲೆ ಸ್ವಲ್ಪ ಪಾರ್ಟ್ನರ್ಗೆ ಪ್ರೇಸ್ ಮಾಡಿ, ಆಮೇಲೆ ಸ್ಲೋಲಿ ಏನಿದೆ ಅಪ್ರೋಚ್ ಮಾಡಿ, ಫೋರ್ ಪ್ಲೇ ಮಾಡಿ. ಒಂದು ಹೆಲ್ದಿ ಫೋರ್ ಪ್ಲೇ ಈಸ್ ಗುಡ್ ಫಾರ್ ಹೆಲ್ದಿ ಸೆಕ್ಸ್. ಫೋರ್ ಪ್ಲೇನಲ್ಲಿನೇ 90% ಜನರಿಗೆ ಫೀಮೇಲ್ಸ್ಗೆ ಆರ್ಗ್ಯಾಸಮ್ ಕೂಡ ಬರುತ್ತೆ. ಸೊ ಅದು ಕಿಸ್ಸಿಂಗ್ ಇರ್ಬೋದು, ಅಥವಾ ಬ್ರೆಸ್ಟ್ನ ಅಥವಾ ಬೂಸ್ಟ್ನ ಟಚ್ ಮಾಡೋದಿರ್ಬೋದು, ಅಥವಾ ಅಲ್ಲಿ ಕಿಸ್ ಮಾಡೋದಿರ್ಬೋದು, ಕ್ಲೇಟೋರಿಸ್ನ ಕಿಸ್ ಮಾಡೋದಿರ್ಬೋದು, ಅಥವಾ ಓರಲ್ಸ್ ಕೊಡೋದಿರ್ಬೋದು, ಅಥವಾ ಕಂಪ್ಲೀಟ್ ಬಾಡಿನ ಕಿಸ್ ಮಾಡೋದಿರ್ಬೋದು. ಸೊ ಇದು ಫೋರ್ ಪ್ಲೇನಲ್ಲಿನೇ ಒಂದು 10-15 ಮಿನಿಟ್ಸ್ ತಾವು ಅಲ್ಲಿ ಕಳೀರಿ. ಒಂದು ಒಳ್ಳೆ ರೀತಿ ಆಗಬೇಕಾದ್ಮೇಲೆ ಆವಾಗ ಏನು ಮಾಡಿ, ನೀವು ಒಂದು 5 to 7 ಮಿನಿಟ್ ಒಂದು ಡೈರೆಕ್ಟ್ ಪೆನಿಟ್ರೇಟಿವ್ ಸೆಕ್ಸ್ ಮಾಡಿದ್ರೆ ಕೂಡ ಆವಾಗ ನಿಮಗೂ ತೃಪ್ತಿ ಆಗುತ್ತೆ, ಪಾರ್ಟ್ನರ್ಗೂ ತೃಪ್ತಿ ಆಗುತ್ತೆ. ಆಮೇಲೆ ಸ್ವಲ್ಪ ಸ್ಲೋಲಿ ಏನಿದೆ ಒಂದು ಮೇನ್ ಕ್ವೈಟಸ್ ಆದಮೇಲೆ ಫ್ರೆಶ್ ಆಗಿ ಸ್ವಲ್ಪ ಏನಾದರೂ ರಿಫ್ರೆಶ್ಮೆಂಟ್ ಕುಡೀರಿ. ಸ್ವಲ್ಪ ಬೇಕಾದರೆ ಮತ್ತೊಂದು ರೌಂಡ್ ಎಲ್ಲಾದರೂ ಹೋಗಿ ಬನ್ನಿ, ರಿಲ್ಯಾಕ್ಸ್ ಆಗಿರಿ. ನೀವು ಎಷ್ಟು ದಿನ ಒಂದು 5-6 ದಿನ ಹೋಗ್ತೀರಿ ಅಂತ ಹೇಳ್ಕೊಳ್ಳಿ. 5-6 ದಿನ ನಿಮ್ಮ ಬಿಸ್ನೆಸ್ಸು, ನಿಮ್ಮ ಕಾಲ್ಸು, ಅನ್ನೆಸೆಸರಿ ಸುಮ್ಮನೆ ಸೋಷಿಯಲ್ ಮೀಡಿಯಾನಲ್ಲಿ ಪೋಸ್ಟ್ ಮಾಡೋದು ಅದು ಎಲ್ಲ ಅವಾಯ್ಡ್ ಮಾಡಿ. ತಾವು ಅಲ್ಲಿ ಹೋಗಿದ್ದೀರಾ ಟು ಎಂಜಾಯ್ ಯುವರ್ ಸೆಲ್ಫ್. ತಾವು ಅಲ್ಲಿ ಹೋಗ್ಬಿಟ್ಟು ಏನೋ ಪೋಸ್ಟ್ ಮಾಡಿಬಿಟ್ಟು ನಾನು ಅಲ್ಲಿ ಹೋಗ್ತಾ ಇದ್ದೀನಿ, ನಾನು ಎಂಜಾಯ್ ಮಾಡಿಬಿಟ್ಟು ಬೇರೆ ತೋರಿಸೋದು ಅವಶ್ಯಕತೆ ಇಲ್ಲ. ಇಟ್ ಈಸ್ ಯುವರ್ ಪರ್ಸ್ನಲ್ ಆ್ಯಂಡ್ ಪ್ರೈವೇಟ್ ಲಾಭ್. ಬೆಟರ್ ಕೀಪ್ ಇಟ್ ಸೆಪರೇಟ್. ಓಕೆ ಅಪ್ಪ, ಯಾವುದೋ ಒಂದು ಕ್ಲಿಪ್ ಹಾಕಿ ನಾವು ಇಲ್ಲಿ ಬಂದಿದ್ದೀವಿ, ಹೋಗಿದ್ದೀವಿ, ಜಸ್ಟ್ ಓಕೆ. ಬಟ್ ನಾನು ತುಂಬ ಕಪಲ್ಸ್ನಲ್ಲಿ ಏನು ಮಾಡ್ತೀನಿ ಅಂದರೆ, ಇಲ್ಲಿ ಲೋಕಲ್ ಎಂಜಾಯ್ ಮಾಡೋದು ಬಿಟ್ಟು ಈ ಫುಡ್ ಎಂಜಾಯ್ ಮಾಡೋದು ಬಿಟ್ಟು ಫುಡ್ ತಿಂತಾ ಇದ್ದಾರೆ, ಅದು ವೀಡಿಯೋ ಮಾಡ್ತಾರೆ, ಫೇಸ್ಬುಕ್ನಲ್ಲಿ ಹಾಕ್ತಾರೆ. ಅದು ಏನೋ ಪರ್ಟಿಕ್ಯುಲರ್ ಅಲ್ಲಿ ಹೋಗ್ತಾರೆ, ಅದು ಹಾಕ್ತಾರೆ. ಅಂದರೆ ಈ ಮೂಮೆಂಟ್ ಎಂಜಾಯ್ ಮಾಡೋದು ಬಿಟ್ಟು ಸೋಷಿಯಲ್ ಮೀಡಿಯಾನಲ್ಲಿನೇ ಜಾಸ್ತಿ ಇರ್ತಾರೆ. ಸೊ ಎಷ್ಟಾಯ್ತು ಅಷ್ಟು ಅಲ್ಲಿ ಒಬ್ಬರಿಗೆ ಟೈಮ್ ಕೊಡಿ. ಮೊಬೈಲ್ನ ಎಷ್ಟು ಬೇಕಾದರೆ ಅಷ್ಟೇ ಯೂಸ್ ಮಾಡಿ, ಅಷ್ಟೇ. ತಮ್ಮ ಪೇರೆಂಟ್ಸ್ಗೆ ಅಥವಾ ತಮ್ಮ ಯಾರೋ ರಿಲೇಟಿವ್ಸ್ಗೆ ನಾವು ಇಲ್ಲಿದ್ದೀವಿ, ಇಲ್ಲಿ ಇರ್ತಾಯಿದ್ದೀವಿ ಅಷ್ಟೇ. ಅದು ಬಿಟ್ಟು ಆದಷ್ಟು ಮೊಬೈಲ್ನ ತೆಗೆದ್ಬಿಡಿ. 365ನಲ್ಲಿ ಆಲ್ರೆಡಿ 350 ದಿನ ನೀವು ಮೊಬೈಲ್ ಯೂಸೇ ಮಾಡ್ತಾ ಇದ್ದೀರಿ. ಇದು ಒಂದು 8 ದಿನ ಸ್ವಲ್ಪ ಸೆಪ್ರೇಟ್ ಬಿಸಾಕ್ಬಿಡಿ. ಅದಕ್ಕೆ ಎಷ್ಟಾಯ್ತು ಒಬ್ರಿಗೆ ಟೈಮ್ ಕೊಡಿ. ಸೊ ಇದರಲ್ಲಿ ಸೇಫ್ಟಿ, ಪ್ರೈವೇಸಿ, ಆಮೇಲೆ ಪ್ರಿಕಾಷನ್ಸ್, ಕೊಂಡಮ್ ಯೂಸ್ ಮಾಡಿಬಿಟ್ಟು, ಆಮೇಲೆ ಒಳ್ಳೆ ಪರ್ಫ್ಯೂಮ್ಸು, ಫ್ರ್ಯಾಗ್ನೆನ್ಸು, ಆಮೇಲೆ ಫೋರ್ ಪ್ಲೇ,
ಮೆನ್ಸೆಕ್ಸು, ಅದು ಮೆನ್ಸೆಕ್ಸ್ ಆದಮೇಲೆ ಮತ್ತಿರ್ಗ ಶಾಪಿಂಗ್ಸು, ಇವೆಲ್ಲನ ಒಳ್ಳೆ ರೀತಿ ಎಂಜಾಯ್ ಮಾಡಿ. ಈ ಕಮ್ಮಿಂಗ್ ನ್ಯೂ ಇಯರ್ 2025 ನಿಮಗೆ ಒಳ್ಳೆಯದಾಗಲಿ. ಮತ್ತು ತುಂಬ ಜನ ನಾನು ಏನು ಅಬ್ಸರ್ವ್ ಮಾಡಿದೆ ಅಂದರೆ, ನನ್ನ ವ್ಯೂವರ್ಶಿಪ್ನಲ್ಲಿ ಆಲ್ಮೋಸ್ಟ್ 75% ಜನ ನಮ್ಮ ವೀಡಿಯೋಸ್ನ ನೋಡ್ತಾ ಇದ್ದಾರೆ, ಬಟ್ ಅವ್ರು ಸಬ್ಸ್ಕ್ರೈಬ್ ಮಾಡಿಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಯಾಕಂದರೆ ನಮ್ಮ ಚಾನಲ್ ಎಷ್ಟು ಬೆಳೆಯುತ್ತೆ ಅಲ್ಲ, ನಮ್ಮ ಇನ್ಫಾರ್ಮೇಷನ್ ಅಷ್ಟೇ ಜನರಿಗೆ ರೀಚ್ ಆಗುತ್ತೆ. ಸೊ ಮತ್ತೆ ಬರುವ ವಿಡಿಯೋನಲ್ಲಿ ಯಾವುದೋ ಪರ್ಟಿಕ್ಯುಲರ್ ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ನಾನು ಮಾತಾಡ್ತೀನಿ. ಧನ್ಯವಾದ.